ಸರ್, ಇವತ್ತು ನನ್ನ ಹೆಸರು ಉಂಡೇಕರ್ ರಾಜೇಶ್ ಅಂತೇಳಿ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಸಗಿ ಚಾಲಕರು ಸುಮಾರು 17 ಲಕ್ಷ ಮೇಲ್ಪಟ್ಟು ಜನ ಇವತ್ತು ಚಾಲನೆ ಜೀವನವನ್ನು ಆಧಾರ ಮಾಡಿಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಏನಾಗ್ತಾ ಇದೆ, ಬೈಕ್ ಟ್ಯಾಕ್ಸ್ ಅಂತ ಬರ್ತಾ ಇದೆ. ಇವಾಗ ಬೆಂಗಳೂರು ಹೈಕೋರ್ಟಲ್ಲಿ ವಾದ ಆಗ್ತಾ ಇದೆ. ಇವ್ರು ಏನು ಮಾಡ್ತಾರೆ ಅಂದರೆ, ಈ ಆ್ಯಪ್ಗಳು ಬೆಂಗಳೂರಿನಲ್ಲಿ ಕುತ್ಕೊಂಡ್ಬಿಟ್ಟು ಇಲ್ಲೆಲ್ಲ ಸುತ್ತಮುತ್ತ ಜಿಲ್ಲೆಗಳಿಗೆಲ್ಲ ಹರಡಾಡಿ ಆ್ಯಪ್ಗಳ ಮುಖಾಂತರ ಅವರು ದುಡಿಬೇಕಂತೇಳಿ ಕಮರ್ಷಿಯಲ್ ಆಗಿ ಆ್ಯಪ್ಗಳನ್ನು ಬಿಡ್ತಾ ಇದ್ದಾರೆ. ಇವಾಗ ಹೊರ ರಾಜ್ಯಗಳು ಏನು ಮಾಡ್ತಾ ಇದೆ, ನಮ್ಮ ಪಕ್ಕ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಫ್ರೀ ಬಸ್ಗಳನ್ನು ಬಿಟ್ಟಿದ್ದರು. ಅವರು ಆಟೋ ಚಾಲಕರ ಕುಟುಂಬಗಳು ಅನ್ಯಾಯವಾಗಬಾರ್ದು, ರೋಡಿಗೆ ಬರಬಾರ್ದು ಅಂತೇಳಿ ವರ್ಷಕ್ಕೆ 15,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅಂದರೆ ನೇರವಾಗಿ ಅವ್ರ ಖಾತೆಗಳಿಗೆ ಬರ್ಬೇಕಂತೇಳಿ. ಇಲ್ಲಿ ನಮ್ಮ ಸರ್ಕಾರ ಬಂದು 2 ವರ್ಷ ಆಯಿತು. ಇವಾಗ ಒಬ್ಬರಿಗೆ ಜನಕ್ಕೆ ನ್ಯಾಯ ಮಾಡ್ತಾ ಇದ್ದಾರೆ, ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿದ್ದಾರೆ, ನಮ್ಮ ಆಟೋ ಚಾಲಕರೆಲ್ಲರೂ ಒಪ್ಪಿದ್ದಾರೆ. ಆದರೆ ಆರ್ಟಿಫಿಷಿಯಲ್ ಆಗಿ ಇವ್ರಿಗೆ ನ್ಯಾಯ ಒದಗಿಸಿ ಕೊಡಬೇಕಲ್ವಾ? ಈ ವೈಟ್ ಬೋರ್ಡ್ ಹಾಕೊಂಡು 2 ವೀಲರಲ್ಲಿ ಮನೆ ಮುಂದೆ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಇವಾಗ ನಾವು 2 ವೀಲರ್ ಕೊಟ್ಟಿರೋದು ಯಾಕೆ? ಮನೆ ಓನ್ ಯೂಸ್ ಪರ್ಪಸ್ಗಾಗಿ. ಅವ್ರು ಏನು ಮಾಡ್ತಾ ಇದ್ದಾರೆ, ವೈಟ್ ಬೋರ್ಡಲ್ಲಿ ಬಂದು ಪಿಕಪ್ ಮಾಡ್ಕೊಂಡು ಹೋದ್ರೆ ಇವರು ಎಲ್ಲಿ ಇವತ್ತಿನ ಕಾಲ ಹೆಂಗಿದೆ ಅಂದರೆ, ಬಡ ಚಾಲಕರು ಅವ್ರ ನೋವುಗಳು ಹೀನಾಯವಾಗಿದೆ. ಅವರು 3 ಹೊತ್ತು ಊಟ ಮಾಡೋಕೆ ಕೂಡ ಇಲ್ಲ, ತಿಂಡಿ ಬೇರೆ ಎಲ್ಲ ಹೇಳ್ಕೋಬಾರ್ದು, ಆ ಥರ ಇದ್ದಾರೆ. ಇವಾಗ ಬೈಕ್ ಟ್ಯಾಕ್ಸಿಗಳು ಬಂದವು, ಓಲಾ ಯೂಬರ್ ಅಂತೇಳಿ ಆ ಆ್ಯಪ್ಗಳು ಬಂದವು, ಫ್ರೀ ಬಸ್ಗಳು ಬಂದವು. ಹೆಂಗರಿ ಸ್ವಾಮಿ ನೀವೇ ಹೇಳ್ರಿ. ನಮ್ಮ ಯಾತ್ರೆ ರ್ಯಾಪಿಡೋ, ನೀವು ಎಷ್ಟೆಷ್ಟು ಜನ ಏಜೆಂಟ್ಗಳು ಇಲ್ಲಿ ಬಳ್ಳಾರಿಯಾಗ ಇದ್ದೀರಿ, 15 ದಿನ ಟೈಮ್. ನೀವು ಊರು ಬಿಟ್ಟು ಬೆಂಗಳೂರಿಗೆ ಹೋದ್ರೆ ಚೆನ್ನಾಗಿರ್ತತೆ. ಓಪನ್ ಆಗಿ ಸ್ಟೇಟ್ಮೆಂಟ್ ಇದೀನ, ಏನು ರಿಕ್ವೆಸ್ಟ್ ಮನವಿ ಇಲ್ಲ. 15 ದಿನ ನೀವು ಊರು ಬಿಟ್ಟಿಲ್ಲ ಅಂದ್ರೆ ನಾವೇ ಖುದ್ದಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ಇದು ಸಪೋರ್ಟ್ ತಗೊಂಡು ನಾವೇ ಓಡಿಸ್ಬೇಕಾದ ತೂರ್ಬಿಟ್ಟು. ಏನ್ ಸರ್ ಸ್ಟ್ಯಾಂಡ್ಗಳ ತಲ್ಲಿ ಬರ್ತಾರ, ನಾವು ಇಲ್ಲಿ ಟೈಮ್ನಾಗ ಬಂದು ನೀವು ರೊಕ್ಕಗಳು ಕೊಟ್ಟು ಗಿಫ್ಟ್ಗಳು ಕೊಟ್ಟು ಡ್ರೈವರಿಗೆ ಜಗಳ ಇಡ್ತಿದಾರೆ ಇವರು. ನಮಸ್ಕಾರ ಕರ್ನಾಟಕದ ಎಲ್ಲ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಬೆಂಗಳೂರನ್ನ ಬಡದು ಬಾಯಿಗೆ ಹಾಕೊಂಡಂತಹ ಅಗ್ರಿಗೇಟರ್ ಕಂಪನಿಗಳು ಈಗ ಒಂದೊಂದೇ ಜಿಲ್ಲೆಗಳ ಚಾಲಕರುಗಳ ಮಧ್ಯದಲ್ಲಿ ಹುಳಿಯನ್ನ ಹಿಂಡುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ. ಆದರೆ ಬೆಂಗಳೂರನ್ನ ಕೈಬಿಟ್ಟಿರುವಂತಹ ಕನ್ನಡಿಗ ಚಾಲಕರ ರೀತಿಯಲ್ಲಿ ಇನ್ನು ಉಳಿದ ಇತರೆ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಕನ್ನಡಿಗ ಚಾಲಕರುಗಳು ಮಾಡಬಾರದು. ಹಾಗಾಗಿ ಏನಿವತ್ತು ಬಳ್ಳಾರಿಯಲ್ಲಿ ಹೋರಾಟವನ್ನ ಮಾಡಿದರೆ, ಈ ಒಂದು ಹೋರಾಟಕ್ಕೆ ನಮ್ಮ ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಸಂಪೂರ್ಣವಾದಂತಹ ಬೆಂಬಲವನ್ನ ಕೊಡ್ತೇವೆ. ಈ ಅಗ್ರಿಗೇಟರ್ ಕಂಪನಿಗಳಿಗೆ ಹುಟ್ಟಿಲ್ಲದಂತೆ ಓಡಿಸುವಂತಹ ಎಲ್ಲಾ ಕೆಲಸ ಕಾರ್ಯ ಮಾಡುವಂತಹ ಚಾಲಕರುಗಳಿಗೆ ನಮ್ಮ ಬೆಂಬಲವಿರ್ತದೆ. ಸ್ನೇಹಿತರೆ, ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಇದು ಸಾರ್ವಭೌಮತ್ವದ ಪ್ರಜಾಪ್ರಭುತ್ವದ ಭಾರತ, ಬಂಡವಾಳಶಾಹಿಗಳ ಭಾರತವಲ್ಲ. ನಾವು ಹಾಕಿರ್ತಕ್ಕಂತಹ ಬಂಡವಾಳಕ್ಕೆ ಸರ್ಕಾರ ಬೆಲೆ ಕೊಡೋದಿಲ್ಲ. ಯಾವನೋ 3rd ಕ್ಲಾಸು ಕಿತ್ತೋಗಿರೋ 100 ಕೋಟಿ ಬಂಡವಾಳ ಹಾಕಿರೋನ್ಗೆ ಇಷ್ಟೊಂದು ಬೆಂಬಲವನ್ನ ಕೊಟ್ಟು ಸರ್ಕಾರದಲ್ಲಿ ತಿನ್ನುವಂತಹ ಲಂಚದಲ್ಲಿ, ಭ್ರಷ್ಟಾಚಾರದಲ್ಲಿ ತುಂಬಿರ್ತಕ್ಕಂತಹ ಅಧಿಕಾರಿಗಳು ಇಂತಹ ಕಂಪನಿಗಳ ಮುಖಾಂತರವಾಗಿ ಇಡೀ ಚಾಲಕ ವರ್ಗವನ್ನೇ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಹೊರಟಿದೆ. ಯಾವುದೇ ಕಾರಣಕ್ಕೂ ಜಿಲ್ಲಾವಾರು ಕೇಂದ್ರಗಳಲ್ಲಿ ಇಂತಹ ಅಗ್ರಿಗೇಟರ್ ಕಂಪನಿಗಳನ್ನ ಬಿಟ್ಕೋಬಾರ್ದು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ.